ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಸಮುದ್ರ ಮಂಥನದ ಪ್ರಾರಂಭ, ಪರಶಿವನು ವಿಷವನ್ನು ಪಾನ ಮಾಡಿದುದು ಎಂಬ 7ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕರು ಹೇಳುತ್ತಾರೆ, ತೇನಾಗರಾಜ ಮಾಮಂತ್ರ ಫಲಭಾಗೇನ ವಾಸುಕಿಂ ಪರವೀಯ ಗಿರೌ ತಸ್ಮಿನ್ ನೇತ್ರಮಬ್ಧಿಂ ಪುದಾನ್ವಿತಃ. ಪರೀಕ್ಷಿತ, ಅನಂತರ ದೇವದಾನವರು ವಾಸುಕಿಯ ಬಳಿಗೆ ಹೋಗಿ, ನೀನು ಮಂದರ ಪರ್ವತವೆಂಬ ಕಡೆಗೋಲಿಗೆ ಹಗ್ಗವಾಗಬೇಕು. ಅಮೃತವನ್ನು ಕಡೆದ ನಂತರ ದೊರಕುವ ಅಮೃತದಲ್ಲಿ ನಿನಗೆ ಭಾಗವನ್ನು ಕೊಡುವೆವು ಎಂದು ಹೇಳಿ ಅವನನ್ನು ಹಗ್ಗವಾಗಿಸಲು ಒಪ್ಪಿಸಿ ಸಂತೋಷಭರಿತರಾಗಿ ವಾಸುಕಿಯನ್ನು ಕರೆತಂದು ಮಂದರ ಪರ್ವತಕ್ಕೆ ಸುತ್ತಿದರು. ಕುರುಶ್ರೇಷ್ಠನೇ, ಪರ್ವತವನ್ನು ಪಡೆಯುವ ಸಲುವಾಗಿ ದೇವದಾನವರು ಒಟ್ಟಾಗಿ ಸೇರಿ ಪ್ರಯತ್ನಪೂರ್ವಕವಾಗಿ ಸಮುದ್ರವನ್ನು ಕಡೆಯಲು ಪ್ರಾರಂಭಿಸಿದರು. ಮೊದಲು ಶ್ರೀಹರಿಯು ವಾಸುಕಿಯ ತಲೆಯ ಕಡೆ ಹಿಡಿದುಕೊಂಡನು. ದೇವತೆಗಳು ಅವನನ್ನು ಅನುಸರಿಸಿ ನಿಂತು ವಾಸುಕಿಯನ್ನು ತಲೆಯ ಕಡೆಯಲ್ಲೇ ಹಿಡಿದುಕೊಂಡರು. ಆದರೆ ಮಹಾವಿಷ್ಣುವು ಮಾಡಿದ ಈ ವ್ಯವಸ್ಥೆಯನ್ನು ದಾನವರು ಒಪ್ಪಿಕೊಳ್ಳಲಿಲ್ಲ. ಹಾವಿನ ಬಾಲವು ಅಮಂಗಳಕರ, ಆದುದರಿಂದ ನಾವು ವಾಸುಕಿಯ ಬಾಲವನ್ನು ಹಿಡಿಯುವುದಿಲ್ಲ. ನಾವು ವೇದಶಾಸ್ತ್ರಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡಿದ್ದೇವೆ, ಶ್ರೇಷ್ಠವಾದ ವಂಶದಲ್ಲಿ ಜನ್ಮ ತಾಳಿದ್ದೇವೆ, ಹಲವಾರು ಸಾಹಸ ಕಾರ್ಯಗಳನ್ನು ಮಾಡಿದ್ದೇವೆ, ಪ್ರಪಂಚವನ್ನೇ ಅನೇಕ ಬಾರಿ ಜಯಿಸಿದ್ದೇವೆ. ಆದುದರಿಂದ ಬಾಲ ಹಿಡಿಯುವುದು ನಮ್ಮ ಗೌರವಕ್ಕೆ ತಕ್ಕುದಾಗಿಲ್ಲ ಎಂದು ಹೇಳಿ ದೈತ್ಯ ನಾಯಕರು ಸುಮ್ಮನೆ ನಿಂತು ಬಿಟ್ಟರು. ಇದನ್ನು ನೋಡಿ ಪುರುಷೋತ್ತಮನಾದ ಶ್ರೀಹರಿಯು ಮಂದಹಾಸವನ್ನು ಬೀರುತ್ತಾ ವಾಸುಕಿಯ ಹೆಡೆಯನ್ನು ಬಿಟ್ಟು ದೇವತೆಗಳೊಡನೆ ಬಾಲವನ್ನೇ ಹಿಡಿದುಕೊಂಡನು. ಹೀಗೆ ದೇವದಾನವರು ತಮ್ಮ ತಮ್ಮ ಸ್ಥಾನಗಳನ್ನು ನಿಶ್ಚಯಿಸಿಕೊಂಡ ನಂತರ ಅಮೃತದ ಪ್ರಾಪ್ತಿಗಾಗಿ ಪರಮ ಪ್ರಯತ್ನದಿಂದ ಕ್ಷೀರಸಾಗರವನ್ನು ಕಡೆಯಲು ತೊಡಗಿದರು. ಪರೀಕ್ಷಿತ, ಮಹಾಬಲಿಷ್ಠರಾದ ದೇವದಾನವರು ಕಡೆಗೋಲನ್ನು ವಾಸುಕಿಯ ಮೂಲಕವಾಗಿ ಭದ್ರವಾಗಿ ಹಿಡಿದುಕೊಂಡಿದ್ದರು. ಪರ್ವತವು ಮಹಾಭಾರವಾಗಿದ್ದುದರಿಂದಲೂ ಆ ಪರ್ವತಕ್ಕೆ ಕೆಳಗಡೆಯಲ್ಲಿ ಯಾವುದೇ ಆಧಾರವೂ ಇಲ್ಲದೆ ಇದ್ದುದರಿಂದಲೂ ಅದು ಕ್ಷೀರಸಾಗರದಲ್ಲಿ ಮುಳುಗಿ ಹೋಯಿತು. ಹೀಗೆ ಬಲಿಷ್ಠವಾದ ದೈವದಿಂದ ತಮ್ಮ ಪುರುಷ ಪ್ರಯತ್ನವೆಲ್ಲವೂ ನಷ್ಟವಾಗಿ ಹೋಗಲು ಖೇದಗೊಂಡ ದೇವ ರಾಕ್ಷಸರ ಮುಖವು ಕಳೆಗುಂದಿತು. ಅದ್ಭುತ ಪರಾಕ್ರಮನಾದ ಸತ್ಯ ಸಂಕಲ್ಪನಾದ ಶ್ರೀ ಭಗವಂತನು ವಿಘ್ನೇಶ್ವರನ ಕಾರ್ಯರೂಪವಾದ ಈ ವಿಘ್ನವನ್ನು ನೋಡಿ ಪರಮಾಶ್ಚರ್ಯಕರವಾದ ಮತ್ತು ಬಲು ದೊಡ್ಡದಾದ ಆಮೆಯ ರೂಪವನ್ನು ತಾಳಿ ನೀರಿನಲ್ಲಿ ಮುಳುಗಿ ಮಂದರ ಪರ್ವತವನ್ನು ಮೇಲಕ್ಕೆತ್ತಿದನು. ದೇವದಾನವರು ಮುಳುಗಿ ಹೋಗಿದ್ದ ಕಡೆಗೋಲು ಮೇಲಕ್ಕೆ ಬಂದುದನ್ನು ನೋಡಿ ಪುನಃ ಉತ್ಸಾಹಭರಿತರಾಗಿ ಸಮುದ್ರವನ್ನು ಕಡೆಯಲು ಪ್ರಾರಂಭಿಸಿದರು. ಆ ಸಮಯದಲ್ಲಿ ಆ ಕೂರ್ಮ ಮೂರ್ತಿಯು ಸಮುದ್ರ ಮಧ್ಯದಲ್ಲಿರುವ ವಿಶಾಲವಾದ ದ್ವೀಪದಂತಿದ್ದ ತನ್ನ 1,00,000 ಯೋಜನ ವಿಸ್ತೀರ್ಣದ ಬೆನ್ನಿನ ಮೇಲೆ ಆ ಕಡೆಗೋಲಿನ ರೂಪವಾದ ಮಂದರ ಪರ್ವತವನ್ನು ಧರಿಸಿದ್ದನು. ಮಹಾಪರಾಕ್ರಮಿಗಳಾದ ದೇವದಾನವರು ತಮ್ಮ ಭುಜ ಬಲದಿಂದ ವಾಸುಕಿ ಎಂಬ ಹಗ್ಗದ ಮೂಲಕವಾಗಿ ಮಂದರ ಪರ್ವತವನ್ನು ರಭಸದಿಂದ ಕಡೆಯುತ್ತಿದ್ದರು. ಆ ಸಮಯದಲ್ಲಿ ಮಂದರ ಪರ್ವತವು ಆಧಾರಭೂತನಾಗಿದ್ದ ಕೂರ್ಮ ಮೂರ್ತಿಯ ಮೇಲೆ ತಿರುಗುತ್ತಿದ್ದಿತು. ಆ ಪರ್ವತದ ಪರಿಭ್ರಮಣವು ಅಪ್ರಮೇಯನಾದ ಕೂರ್ಮ ಮೂರ್ತಿಗೆ ಶರೀರದಲ್ಲಿ ಆಗುವ ಕಡಿತವನ್ನು ತುರಿಸಿಕೊಂಡಂತೆ ಭಾಸವಾಗುತ್ತಿದ್ದಿತು. ಆ ಮಹಾನುಭಾವನು ಅಷ್ಟು ಲೀಲಾಜಾಲವಾಗಿ ಅದನ್ನು ಪರಿಗಣಿಸಿದನು. ಕಾರ್ಯಸಿದ್ಧಿಯಲ್ಲಿ ಸತ್ಯಸಂಕಲ್ಪನಾಗಿದ್ದ ಮಹಾವಿಷ್ಣುವು ಕೆಲವು ವೇಳೆ ಅಸುರರ ರೂಪವನ್ನು ತಳೆದು ಅವರ ಸಮೂಹದಲ್ಲಿ ಸೇರಿಕೊಂಡು ಪ್ರೋತ್ಸಾಹದ ಮಾತುಗಳಿಂದ ಅವರ ಬಲವೀರ್ಯಗಳನ್ನು ಹೆಚ್ಚಿಸುತ್ತಿದ್ದನು. ಅಂತೆಯೇ ದೇವಸ್ವರೂಪನಾಗಿ ದೇವತೆಗಳ ಮಧ್ಯದಲ್ಲಿ ಸೇರಿಕೊಂಡು ಪ್ರೋತ್ಸಾಹದ ಮಾತುಗಳಿಂದ ಅವರ ಬಲವೀರ್ಯ ಪರಾಕ್ರಮಗಳನ್ನು ಹೆಚ್ಚಿಸುತ್ತಿದ್ದನು. ಅಂತೆಯೇ ನಿದ್ರಾ ರೂಪದಿಂದ ವಾಸುಕಿಯನ್ನು ಹೊಕ್ಕು ಅದಕ್ಕೆ ಆಗುತ್ತಿದ್ದ ಶ್ರಮವನ್ನು ಕಡಿಮೆ ಮಾಡುತ್ತಿದ್ದನು. ಸಹಸ್ರ ಬಾಹುವಾದ ಭಗವಂತನು ಪರ್ವತದ ಮೇಲಿರುವ ಮತ್ತೊಂದು ಪರ್ವತದಂತೆ ತನ್ನ ಒಂದು ಕೈಯಿಂದ ಮಂದರ ಪರ್ವತವನ್ನು ಹಿಡಿದುಕೊಂಡು ನಿಂತಿದ್ದನು. ಇದನ್ನು ನೋಡಿ ಆಕಾಶದಲ್ಲಿದ್ದ ಬ್ರಹ್ಮೇಂದ್ರರು ಮಹಾವಿಷ್ಣುವನ್ನು ಸ್ತೋತ್ರ ಮಾಡುತ್ತಾ ಅವನ ಮೇಲೆ ಹೂಮಳೆಗರೆದರು. ಹೀಗೆ ಭಗವಂತನು ಮಂದರ ಪರ್ವತದ ಮೇಲೂ ಅದನ್ನು ಎತ್ತಿ ಹಿಡಿಯುವವನ ರೂಪದಲ್ಲಿಯೂ ಪರ್ವತದ ಕೆಳಭಾಗದಲ್ಲಿ ಅದರ ಆಧಾರಭೂತನಾಗಿ ಕೂರ್ಮ ಮೂರ್ತಿಯ ರೂಪದಲ್ಲಿಯೂ ದೇವದಾನವರ ಶರೀರಗಳಲ್ಲಿ ಶಕ್ತಿಯ ರೂಪದಲ್ಲಿಯೂ ಪರ್ವತದಲ್ಲಿ ದೃಢತೆಯ ರೂಪದಲ್ಲಿಯೂ ಕಡೆಯುವ ಹಗ್ಗವಾಗಿದ್ದ ವಾಸುಕಿಯಲ್ಲಿ ನಿದ್ರೆಯ ರೂಪದಲ್ಲಿಯೂ ಯಾರಿಗೂ ಕಷ್ಟವಾಗದಿರಲೆಂದು ವ್ಯಾಪ್ತನಾಗಿದ್ದನು. ಎಲ್ಲರಲ್ಲಿಯೂ ನಾನಾ ರೂಪದಲ್ಲಿ ಪ್ರವೇಶಿಸಿ ಎಲ್ಲರನ್ನೂ ಶಕ್ತಿ ಸಂಪನ್ನರನ್ನಾಗಿ ಮಾಡಿದ್ದನು. ಆ ಸಮಯದಲ್ಲಿ ದೇವದಾನವರು ಮದೋನ್ಮತ್ತರಾಗಿ ಮಂದರ ಪರ್ವತದ ಮೂಲಕವಾಗಿ ಅತ್ಯಂತ ವೇಗದಿಂದ ಸಮುದ್ರವನ್ನು ಕಡೆಯತೊಡಗಿದರು. ಇದರ ಪರಿಣಾಮವಾಗಿ ಸಮುದ್ರದಲ್ಲಿ ವಾಸಿಸುತ್ತಿದ್ದ ಮೀನು, ಮೊಸಳೆಯೇ ಮೊದಲಾದ ಜಲಚರಗಳು ಕಳವಳಗೊಂಡವು.
ಆ ಸಮಯದಲ್ಲಿ ನಾಗರಾಜನಾದ ವಾಸುಕಿಯ ಕಠೋರವಾದ ಸಾವಿರಾರು ಕಣ್ಣುಗಳಿಂದಲೂ ಮುಖಗಳಿಂದಲೂ ನಿಟ್ಟುಸಿರಿನಿಂದಲೂ ಬೆಂಕಿಯ ಜ್ವಾಲೆಗಳು ಹೊರಹೊಮ್ಮತೊಡಗಿದವು. ಆ ಮಹಾಜ್ವಾಲೆಯಿಂದ ಮುಖದ ಭಾಗವನ್ನೇ ಹಿಡಿದು ನಿಂತಿದ್ದ ಪೌಲೋಮ, ಕಾಲೇಯ, ಬಲಿ, ಇಲ್ವಲ ಇವರೇ ಮುಂತಾದ ದಾನವರೆಲ್ಲರೂ ನಿಸ್ತೇಜರಾಗಿ ಬಿಟ್ಟರು. ಕಾಡುಗಿಚ್ಚಿನಿಂದ ಸುಡಲ್ಪಟ್ಟ ಸಾಲ ವೃಕ್ಷಗಳಂತೆ ವಾಸುಕಿಯ ಮುಖಗಳಿಂದ ಹೊರಹೊಮ್ಮುತ್ತಿದ್ದ ಅಗ್ನಿಯ ಜ್ವಾಲೆಗಳಿಂದ ರಾಕ್ಷಸರೆಲ್ಲರೂ ಬೆಂದು ಹೋದರು. ವಾಸುಕಿಯ 1000 ಮುಖಗಳಿಂದ ಹೊರಟ ಜ್ವಾಲೆಯ ತಾಪವನ್ನು, ಬಾಲವನ್ನು ಹಿಡಿದುಕೊಂಡಿದ್ದ ದೇವತೆಗಳಿಗೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ವಿಷಜ್ವಾಲೆಯ ಬೆಂಕಿಯಿಂದ ತಲ್ಲಣಿಸಿ ಹೋದರು, ನಿಸ್ತೇಜರಾದರು. ಜ್ವಾಲೆಗಳ ಹೊಗೆಯಿಂದಾಗಿ ದೇವತೆಗಳು ಧರಿಸಿದ್ದ ವಸ್ತ್ರ, ಮಾಲೆ, ಕವಚಗಳು ಮತ್ತು ಮುಖಗಳು ಧೂಮ್ರವರ್ಣಕ್ಕೆ ತಿರುಗಿದವು. ಆದರೆ ಭಗವಂತನ ದಯೆಯಿಂದಾಗಿ ಭಗವಂತನ ಅಧೀನದಲ್ಲಿದ್ದ ಮೇಘಗಳು ದೇವದಾನವರ ಮೇಲೆ ಮಳೆಗರೆಯತೊಡಗಿದವು. ಸಮುದ್ರದ ತೆರೆಗಳ ಮೂಲಕವಾಗಿ ತಂಪಾದ ವಾಯುವು ಬೀಸತೊಡಗಿತು. ಹೀಗೆ ದೇವಾಸುರರು ಸಮುದ್ರ ಮಥನವನ್ನು ಮುಂದುವರಿಸಿದರು. ಎಷ್ಟು ರಭಸದಿಂದ ಕಡೆದರೂ ಅಮೃತವು ಬಾರದಿರಲು ಭಗವಂತನಾದ ಅಜಿತನೇ ಸಮುದ್ರವನ್ನು ಕಡೆಯಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ಮೇಘ ಶ್ಯಾಮಲನಾದ ಭಗವಂತನು ಚಿನ್ನದ ಬಣ್ಣದ ಪೀತಾಂಬರವನ್ನುಟ್ಟಿದ್ದನು. ಆತನಿಗೆ ಕಿವಿಗಳಲ್ಲಿ ಮಿಂಚಿನಂತೆ ಫಳಫಳಿಸುವ ಕುಂಡಲಗಳಿದ್ದವು. ತಲೆಯಲ್ಲಿ ಹೊಳೆಯುತ್ತಿದ್ದ ಗುಂಗುರು ಕೂದಲುಗಳಿದ್ದವು. ಕುತ್ತಿಗೆಯು ವನಮಾಲೆಯಿಂದ ಸಮಲಂಕೃತವಾಗಿದ್ದಿತು. ಕಮನೀಯವಾದ ಕಣ್ಣುಗಳು ಕೆಂಬಣ್ಣದಿಂದ ಕಂಗೊಳಿಸುತ್ತಿದ್ದವು. ಸಮಸ್ತ ಜಗತ್ತಿಗೂ ಅಭಯದಾನ ಮಾಡುವ ವಿಶ್ವ ವಿಜಯಿಯಾದ ತನ್ನ ಭುಜದಂಡಗಳಿಂದ ಹಗ್ಗದ ರೂಪವಾಗಿದ್ದ ವಾಸುಕಿಯನ್ನು ಹಿಡಿದು ಕೂರ್ಮ ಮೂರ್ತಿಯ ರೂಪದಲ್ಲಿ ಕಡೆಗೋಲಾದ ಮಂದರ ಪರ್ವತವನ್ನು ಬೆನ್ನಿನಲ್ಲಿ ಧರಿಸಿ ಅದರ ಮೂಲಕವಾಗಿಯೇ ಸಮುದ್ರವನ್ನು ಕಡೆಯಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ಅಜಿತ ಮೂರ್ತಿಯು ಮತ್ತೊಂದು ಶ್ರೇಷ್ಠವಾದ ಪರ್ವತದಂತೆಯೇ ರಾರಾಜಿಸಿದನು. ಅಜಿತ ಭಗವಂತನೇ ಹೀಗೆ ಸಮುದ್ರವನ್ನು ರಭಸದಿಂದ ಕಡೆಯುತ್ತಿರಲಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಪ್ರಪ್ರಥಮವಾಗಿ ಅತ್ಯಂತ ಭಯಂಕರವಾದ ಹಾಲಾಹಲವೆಂಬ ವಿಷವು ಪ್ರಾದುರ್ಭವಿಸಿತು. ಆ ವಿಷದ ಜ್ವಾಲೆಯಿಂದ ಸಮುದ್ರದಲ್ಲಿದ್ದ ಮೀನು, ಆಮೆ, ಮೊಸಳೆ, ನೀರಾನೆ, ತಿಮಿಂಗಿಲ ಇವೇ ಮುಂತಾದ ಸಕಲ ಜಲಚರ ಪ್ರಾಣಿಗಳು ತಳಮಳಗೊಂಡವು. ಮಹಾಘೋರವಾದ ಆ ಹಾಲಾಹಲ ಮಹಾವಿಷವು ದಿಕ್ಕುಗಳಲ್ಲಿಯೂ ಉಪದಿಕ್ಕುಗಳಲ್ಲಿಯೂ ಭೂಮಿ ಅಂತರಿಕ್ಷಗಳಲ್ಲಿಯೂ ಸರ್ವತ್ರ ಬಹುವೇಗದಿಂದ ವ್ಯಾಪಿಸತೊಡಗಿತು. ಸಹಿಸಲು ಅಶಕ್ಯವಾದ ಅಪ್ರತಿಹತವಾದ ಆ ವಿಷದ ಜ್ವಾಲೆಯಿಂದ ಭಯಭೀತರಾದ ಪ್ರಜೆಗಳು ಮತ್ತು ಪ್ರಜಾಪತಿಗಳು ಬೇರೆ ಯಾರೂ ರಕ್ಷಕರಿಲ್ಲದಿರಲು ಭಗವಂತನಾದ ಶ್ರೀ ಸದಾಶಿವನನ್ನೇ ರಕ್ಷಕನೆಂದು ತಿಳಿದು ಅವನ ಬಳಿಗೆ ಓಡಿ ಹೋದರು. ಪಾರ್ವತೀ ದೇವಿಯೊಡನೆ ಕೈಲಾಸ ಪರ್ವತದಲ್ಲಿ ವಿರಾಜಮಾನನಾಗಿದ್ದ 3 ಲೋಕಗಳ ಅಭ್ಯುದಯಕ್ಕಾಗಿಯೂ ಮತ್ತು ಮೋಕ್ಷ ಮಾರ್ಗೋಪದೇಶದಿಂದ ಋಷಿಗಳನ್ನು ಉದ್ಧರಿಸುವುದಕ್ಕಾಗಿಯೂ ತನಗೆ ಇಷ್ಟವಾದ ತಪಸ್ಸನ್ನು ಮಾಡುತ್ತಿದ್ದ ದೇವಶ್ರೇಷ್ಠನಾದ ಪರಶಿವನನ್ನು ಕಂಡು ಪ್ರಜಾಪತಿ ಪ್ರಮುಖರಾದ ದೇವತೆಗಳು ಸಾಷ್ಟಾಂಗ ಪ್ರಣಾಮ ಮಾಡಿ ಸ್ತುತಿಸಿದರು. ದೇವದೇವ ಮಹಾದೇವ ಭೂತಾತ್ಮನ್ ಭೂತ ಭಾವನ ತ್ರಾಹಿ ನಶರಣಾಪನ್ನಾಂ ತ್ರೈಲೋಕ್ಯದಹನಾದ್ವಿಷಾತ್. ದೇವದೇವನೇ, ಮಹಾದೇವನೇ, ಸಕಲ ಪ್ರಾಣಿಗಳಲ್ಲಿಯೂ ಆತ್ಮರೂಪದಲ್ಲಿ ಇರುವವನೇ, ಪ್ರಾಣಿಗಳನ್ನು ಸೃಷ್ಟಿಸುವವನೇ, 3 ಲೋಕಗಳನ್ನು ಸುಡಲು ಹೊರಟಿರುವ ಈ ಮಹಾವಿಷದಿಂದ ಶರಣಾಗತನಾಗಿರುವ ನಮ್ಮನ್ನು ರಕ್ಷಿಸು. ತ್ವಮೇಕ ಸರ್ವ ಜಗತ ಈಶ್ವರೋ ಬಂಧ ಮೋಕ್ಷಯೋ ತಂ ತ್ವಾಮರ್ಚಂತಿ ಕುಶಲ ಪ್ರಪನ್ನಾರ್ತಿಹರಂ ಗುರುಂ. ಪರಮೇಶ್ವರನೇ, ಸಕಲ ಲೋಕಗಳಲ್ಲಿರುವ ಸಮಸ್ತ ಪ್ರಾಣಿಗಳ ಬಂಧ ಮತ್ತು ಮೋಕ್ಷಗಳಿಗೆ ನೀನೊಬ್ಬನೇ ಒಡೆಯನು. ಆದುದರಿಂದಲೇ ಕುಶಲಮತಿಗಳು ಶರಣಾಗತರ ಕಷ್ಟವನ್ನು ಪರಿಹರಿಸುವ ಲೋಕ ಗುರುವಾದ ನಿನ್ನನ್ನೇ ಆರಾಧಿಸುತ್ತಾರೆ. ಗುಣಮಯ್ಯ ಸ್ವಶಕ್ತಾಸ್ತ್ಯ ಸರ್ಗಸ್ಥಿತ್ಯಪ್ಯಯಾಂ ವಿಭೋ ಧತ್ಸೇ ಯದಾ ಸ್ವದ್ರಗ್ಭೂನ್ ಬ್ರಹ್ಮ ವಿಷ್ಣು ಶಿವಾಭಿಧಾಂ. ಸರ್ವಾತ್ಮನೇ, ಸ್ವಾಮಿಯೇ, ಸ್ವಯಂ ಪ್ರಕಾಶನಾದ ನೀನು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಯಾವಾಗ ಮಾಡಲು ಇಚ್ಛಿಸುವೆಯೋ ಆಗ ಗುಣಗಳ ರೂಪವಾದ ನಿನ್ನ ಶಕ್ತಿಯಿಂದ ಬ್ರಹ್ಮ, ವಿಷ್ಣು ಮತ್ತು ಶಿವ ಎಂಬ ಹೆಸರುಗಳನ್ನು ಪಡೆದು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವೆ. ತ್ವಂ ಬ್ರಹ್ಮ ಪರಮಂ ಗುಹ್ಯಂ ಸದಸದ್ಭಾವಭಾವನಃ ನಾನಾಶಕ್ತಿಭಿರಾಭಾತಸ್ತ್ವಮಾತ್ಮ ಜಗದೀಶ್ವರಃ. ದೇವದೇವನೇ, ನೀನು ಅತಿ ಗುಹ್ಯವಾದ ಬ್ರಹ್ಮತತ್ವವೇ ಆಗಿರುವೆ. ಕಾರ್ಯಕಾರಣ ರೂಪದಿಂದ ದೇವತೆಗಳನ್ನು, ಮನುಷ್ಯರನ್ನು, ಪಶು ಪಕ್ಷಿಗಳನ್ನು ಸೃಷ್ಟಿಸಿ ಪೋಷಿಸುವವನು ನೀನೇ ಆಗಿರುವೆ.
ಅನೇಕ ಶಕ್ತಿಗಳ ಮೂಲಕವಾಗಿ ನೀನು ಜಗತ್ತಿನ ರೂಪದಲ್ಲಿಯೂ ಕಾಣಿಸಿಕೊಳ್ಳುವೆ. ಸಕಲ ಪ್ರಾಣಿಗಳ ಆತ್ಮಸ್ವರೂಪನೂ ಆಗಿರುವ ನೀನು ಜಗದೀಶ್ವರನೂ ಆಗಿರುವೆ. ತ್ವಂ ಶಬ್ದಯೋ ನಿರ್ಜಗದಾದಿರಾತ್ಮ ಪ್ರಾಣೇಂದ್ರಿಯ ದ್ರವ್ಯ ಗುಣ ಸ್ವಭಾವ ಕಾಲಕ್ರತು ಸತ್ಯಮೃತಂಚ ಧರ್ಮಸ್ತ್ವಯ್ಯಕ್ಷರಂ ಯತ್ರಿ ವೃದಾಮನಂತಿ. ಮಹಾದೇವನೇ, ಸಮಸ್ತ ವೇದಗಳು ನಿನ್ನಿಂದಲೇ ಪ್ರಕಟವಾಗಿವೆ. ಆದುದರಿಂದ ನೀನು ಸಮಸ್ತ ಜ್ಞಾನಗಳಿಗೂ ಮೂಲಸ್ರೋತನಾಗಿ ಜ್ಞಾನ ಸ್ವರೂಪನೇ ಆಗಿರುವೆ. ಜಗತ್ತಿಗೆ ಆದಿಕಾರಣವಾದ ಮಹತ್ತತ್ವವು ನೀನೇ ಆಗಿರುವೆ. ಪ್ರಾಣ, ಇಂದ್ರಿಯ ಮತ್ತು ಪಂಚಮಹಾಭೂತಗಳಿಗೆ ಕಾರಣಗಳಾದ ರಾಜಸ ಸಾತ್ವಿಕ ಗುಣಗಳ ಸ್ವಭಾವವುಳ್ಳವನು ನೀನೇ ಆಗಿರುವೆ. ಪ್ರಾಣಿಗಳನ್ನು ವೃದ್ಧಿಗೊಳಿಸುವ ಮತ್ತು ವಿನಾಶಗೊಳಿಸುವ ಕಾಲನು ನೀನೇ ಆಗಿರುವೆ. ಪ್ರಾಣಿಗಳಿಗೆ ಕಲ್ಯಾಣವನ್ನು ಉಂಟು ಮಾಡುವ ಯಜ್ಞ ಸ್ವರೂಪನು ನೀನೇ. ಸತ್ಯ ಮತ್ತು ಋತಗಳು ನೀನೇ ಆಗಿರುವೆ. ಧರ್ಮವೆಂಬುದು ನಿನ್ನ ಸ್ವರೂಪವೇ ಆಗಿದೆ. ಆ, ಉ, ಮ ಈ 3 ಅಕ್ಷರಗಳಿಂದ ಯುಕ್ತವಾದ ಓಂಕಾರ ಸ್ವರೂಪನು ನೀನೇ ಆಗಿರುವೆ. ತ್ರಿಗುಣಾತ್ಮಕವಾದ ಪ್ರಕೃತಿಯು ನೀನೇ. ಹೀಗೆ ವೇದವಾದಿಗಳಾದ ಮಹಾತ್ಮರು ನಿನ್ನ ಗುಣಗಾನ ಮಾಡುತ್ತಾರೆ. ಅಗ್ನಿರ್ಮುಖಂ ತೇ ಖಿಲ ದೇವತಾತ್ಮ ಕ್ಷಿತಿಂ ವಿದುರ್ಲೋಕ ಭವಾಂಗ್ರಿ ಪಂಕಜಂ ಕಾಲಂ ಗತಿಂ ತೇ ಖಿಲ ದೇವತಾತ್ಮನೋ ದಿಶಶ್ಚ ಕರ್ಣೌ ರಸನಂ ಜಲೇಶಂ. 3 ಲೋಕಗಳಿಗೂ ಅಭ್ಯುದಯವನ್ನು ಉಂಟು ಮಾಡುವ ಶಂಕರನೇ, ಸರ್ವದೇವ ಸ್ವರೂಪನಾದ ಅಗ್ನಿಯೇ ನಿನಗೆ ಮುಖವಾಗಿದ್ದಾನೆ. ಈ ಭೂಮಂಡಲವು ನಿನ್ನ ಚರಣ ಕಮಲವಾಗಿದೆ. ನೀನು ಸಕಲ ದೇವತಾ ಸ್ವರೂಪನಾಗಿರುವೆ. ಈ ಕಾಲವೇ ನಿನ್ನ ಗತಿಯಾಗಿದೆ. ದಿಕ್ಕುಗಳೇ ನಿನ್ನ ಕಿವಿಗಳಾಗಿವೆ. ಜಲೇಶನಾದ ವರುಣನೇ ನಿನ್ನ ರಸನೇಂದ್ರಿಯವಾಗಿದ್ದಾನೆ. ನಾಭಿರ್ನಭಸ್ತೆ ಶ್ವಸನಂ ನಭಸ್ವಾನ್ ಸೂರ್ಯಾಶ್ಚ ಚಕ್ಷುಂಚಿ ಜಲಂ ಸ್ಮರೇತಃ ಪರಾವರಾತ್ಮಾಶ್ರಯನಂ ತವಾತ್ಮ ಸೋಮೋ ಮನೋದ್ಯೌರ್ಭಗವಂ ಚರಸ್ತೆ. ಭಗವಂತ, ಆಕಾಶವೇ ನಿನ್ನ ನಾಭಿಕಮಲವಾಗಿದೆ. ವಾಯುವು ಉಸಿರಾಗಿದೆ. ಸೂರ್ಯನು ಕಣ್ಣುಗಳಾಗಿದ್ದಾನೆ. ಜಲವೇ ನಿನ್ನ ರೇತಸ್ಸಾಗಿದೆ. ನಿನ್ನ ಅಹಂಕಾರವು ಉಚ್ಚ ನೀಚರೆನಿಸಿದ ಸಮಸ್ತ ಪ್ರಾಣಿಗಳಿಗೂ ಪರಮಾಶ್ರಯವಾಗಿದೆ. ಚಂದ್ರನೇ ನಿನ್ನ ಮನಸ್ಸಾಗಿದ್ದಾನೆ. ಸ್ವರ್ಗವೇ ನಿನ್ನ ತಲೆಯಾಗಿದೆ. ಅಂತಹ ಪರಾತ್ಪರನಾದ ನಿನಗೆ ನಮಸ್ಕಾರ ಮಾಡುತ್ತೇವೆ. ಕುಕ್ಷುಸಮುದ್ರಾಗಿರಯೋಸ್ಥಿ ಸಂಘ ರೋಮಾಣಿ ಸರ್ವೌಷಧಿವಿರುಧಸ್ತೆ ಛಂದಾಂಸಿ ಸಾಕ್ಷಾತ್ ತವ ಸಪ್ತದಾತವಸ್ತ್ರಯೀ ಮಯಾತ್ಮನ್ ಹೃದಯಂ ಸರ್ವಧರ್ಮ. ವೇದಮಯವಾದ ಆತ್ಮವುಳ್ಳವನೇ ಪರಮೇಶ್ವರ, ನಿನಗೆ ಸಮುದ್ರಗಳೇ ಹೊಟ್ಟೆಯಾಗಿವೆ, ಪರ್ವತಗಳೇ ಮೂಳೆಗಳಾಗಿವೆ. ಪೃಥ್ವಿಯಲ್ಲಿರುವ ಗಿಡ ಬಳ್ಳಿಗಳೇ ನಿನ್ನ ಕೂದಲುಗಳ ರೂಪದಲ್ಲಿವೆ. ಗಾಯತ್ರಿಯೇ ಮೊದಲಾದ ಛಂದಸ್ಸುಗಳೇ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ ಮತ್ತು ಶುಕ್ರಗಳೆಂಬ ಸಪ್ತಧಾತುಗಳಾಗಿವೆ. ಸಮಸ್ತವಾದ ಧರ್ಮಗಳು ನಿನ್ನ ಹೃದಯವೇ ಆಗಿದೆ. ಮುಖಾನಿ ಪಂಚೋಪನಿಷದಸ್ತವೇಶ ಯೈಸ್ತ್ರಿಂಶದಷ್ಟೋತ್ತರ ಮಂತ್ರವರ್ಗ ಯಥಚ್ಛಿವಾಕ್ಯಂ ಪರಮಾರ್ಥ ತತ್ವಂ ದೇವಸ್ವಯಂ ಜ್ಯೋತಿರವಸ್ಥಿತಿಸ್ಥೆ. ಸರ್ವೇಶನೇ, ಯಾವ ಉಪನಿಷನ್ ಮಂತ್ರಗಳ ಸಮುಚ್ಚಯದಿಂದ 38 ಭಿನ್ನ ಭಿನ್ನವಾದ ಮಂತ್ರಗಳಾಗುವವೋ ಅಂತಹ 5 ಉಪನಿಷನ್ ಮಂತ್ರಗಳೇ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನಗಳೆಂಬ ನಿನ್ನ 5 ಮುಖಗಳಾಗಿವೆ. ಸ್ವಯಂ ಜ್ಯೋತಿ ಸ್ವರೂಪದ ಶಿವ ಎಂಬ ಹೆಸರಿನ ಕೇವಲ ಯಾವ ಕೈವಲ್ಯ ಸ್ವರೂಪವಿರುವುದೋ ಅದೇ ನಿನ್ನ ನಿಜ ಸ್ವರೂಪವು. ಛಾಯಾತಧರ್ಮೋರ್ಮಿಷುಯೈರ್ವಿಸರ್ಗೋ ನೇತ್ರತ್ರಯಂ ಸತ್ವರಜಸ್ತಮಾಂಸಿ ಸಾಂಖ್ಯಾತ್ಮನ ಶಾಸ್ತ್ರ ಕೃತಸ್ತವೇಕ್ಷ ಛಂದೋಮಯೋ ದೇವ ಋಷಿ ಪುರಾಣ. ಅಧರ್ಮಕ್ಕೆ ಮೂಲವಾದ ದಂಭಾಭಿಮಾನ, ಅಹಂಕಾರಗಳೆಂಬ ತರಂಗಗಳೇ ನಿನ್ನ ನೆರಳಾಗಿವೆ. ವಿಧ ವಿಧವಾದ ಸೃಷ್ಟಿಗಳಿಗೆ ಕಾರಣವಾಗಿರುವ ಅಂತಹ ಸತ್ವ ರಜಸ್ತಮೋ ಗುಣಗಳೇ ನಿನ್ನ 3 ಕಣ್ಣುಗಳಾಗಿವೆ. ಸರ್ವಸಾಕ್ಷಿಯು ಮತ್ತು ಶಾಸ್ತ್ರಗಳನ್ನು ರಚಿಸಿದವನೂ ಆದ ನಿನಗೆ ಛಂದೋಮಯವಾದ ಮತ್ತು ಸನಾತನವಾದ ವೇದವೇ ನೋಟವಾಗಿದೆ. ನತೇ ಗಿರಿತ್ರಾಖಿಲ ಲೋಕಪಾಲ ವಿರಿಂಚಿ ವೈಕುಂಠ ಸುರೇಂದ್ರ ಗಮ್ಯಂ ಜ್ಯೋತಿ
ಪರಂಯತ್ರ ರಜಸ್ತಮಶ್ಚ ಸತ್ವನ್ನ ಯದ್ಬ್ರಹ್ಮ ನಿರಸ್ತಭೇದಂ. ಗಿರಿತ್ರನೇ, ಪರಮೇಶ್ವರನೇ, ನೀನು ಪರಂಜ್ಯೋತಿಮಯ ಸ್ವರೂಪನು, ಪರಬ್ರಹ್ಮ ಪರಮಾತ್ಮ ತತ್ವವೇ ನೀನಾಗಿರುವೆ. ಸಚ್ಚಿದಾನಂದ ಘನ ಸ್ವರೂಪನು ನೀನು. ಪರಂಜ್ಯೋತಿ ಸ್ವರೂಪನಾದ ನಿನ್ನಲ್ಲಿ ಸತ್ವ ರಜಸ್ತಮೋ ಗುಣಗಳಾಗಲಿ ಯಾವುದೇ ಭೇದ ಭಾವವಾಗಲಿ ಇಲ್ಲ. ಅಂತಹ ನಿನ್ನ ಚಿದಾನಂದ ಘನ ಸ್ವರೂಪವನ್ನು ಲೋಕಪಾಲಕರಾಗಲಿ ಬ್ರಹ್ಮೇಂದ್ರ ವಿಷ್ಣುಗಳಾಗಲಿ ಅರಿಯರು. ಕಾಮಾದ್ವರ ತ್ರಿಪುರ ಕಾಲಗರಾಧ್ಯನೇಕ ಭೂತದೃಹ ಕ್ಷಪಯತ ಸ್ತುತಯೇನ ತತ್ತೇ ಯಸ್ತ್ವಂತ ಕಾಲ ಇದಮಾತ್ಮಕೃತಂ ಸ್ವನೇತ್ರವನ್ಹಿರ್ಸುಲಿಂಗ ಶಿಖಯಾ ಭಸಿತಂ ನ ವೇದ. ಕಾಮದಹನ, ದಕ್ಷ ಯಜ್ಞ ವಿಧ್ವಂಸನ, ತ್ರಿಪುರಾಸುರ ಸಂಹಾರ, ಈಗ ನಮ್ಮ ಪ್ರಾರ್ಥನೆಯಂತೆ ನಡೆಯಲಿರುವ ಕಾಲಕೂಟ ವಿಷಭಕ್ಷಣ, ಭೂತದ್ರೋಹಿಗಳಾದ ಹಲವಾರು ರಾಕ್ಷಸರ ಸಂಹಾರ, ಇವೇ ಮುಂತಾದ ಪ್ರಪಂಚಕ್ಕೆ ಹಿತವಾದ ಕಾರ್ಯಗಳನ್ನು ಮಾಡಿರುವೆ. ಇದು ನಿನ್ನನ್ನು ಸ್ತುತಿ ಮಾಡುವುದಕ್ಕಾಗಿ ಹೇಳುತ್ತಿರುವ ಮಾತಲ್ಲ. ಇದೆಲ್ಲವೂ ನಿನ್ನ ದೃಷ್ಟಿಯಿಂದ ಅತ್ಯಲ್ಪವಾದ ವಿಷಯಗಳು. ಹೇಗೆಂದರೆ, ಪ್ರಳಯ ಕಾಲದಲ್ಲಿ ನೀನೇ ಸೃಷ್ಟಿಸಿದ ಈ ಜಗತ್ತು ನಿನ್ನ ಕಣ್ಣಿನಿಂದ ಹೊರಡುವ ಅಗ್ನಿಯ ಕಿಡಿಯ ಜ್ವಾಲೆಗಳಿಂದ ಕ್ಷಣ ಮಾತ್ರದಲ್ಲಿ ಭಸ್ಮವಾಗಿ ಹೋಗುತ್ತದೆ. ಸದಾ ಧ್ಯಾನಮಗ್ನನಾಗಿರುವ ನೀನು ಈ ಕಾರ್ಯಗಳ ಸಾಧನೆಯ ವಿಷಯವಾಗಿ ಯೋಚಿಸುವುದೇ ಇಲ್ಲ. ನಿನ್ನ ಪರಮಾದ್ಭುತವಾದ ಶಕ್ತಿಯಿಂದ ತಾನಾಗಿ ಎಲ್ಲವೂ ನಡೆದು ಹೋಗಿರುತ್ತದೆ. ಏತ್ವಾತ್ಮರಾಮ ಗುರುಭಿರ್ಹೃದಿ ಚಿಂತಿತಾಂಗ್ರಿದ್ವಂತಂ ಚರಂತಮುಮಯ ತಪಸಾಭಿತಪ್ತಂ ಕಥಂತ ಉಗ್ರ ಪರುಷಂ ನಿರತಂ ಸ್ಮಶಾನೇ ತೇನೂನಮೋತಿಮ ವಿದಂಸ್ತವಹಾತಲಜ್ಜಾಹ. ಜೀವನ್ಮುಕ್ತರಾದ ಆತ್ಮಾರಾಮರಾದ ಗುರುಜನರು ತಮ್ಮ ಹೃದಯ ಕಮಲಗಳಲ್ಲಿ ನಿನ್ನ ದಿವ್ಯವಾದ ಪಾದದ್ವಯಗಳನ್ನು ಧ್ಯಾನ ಮಾಡುತ್ತಿರುತ್ತಾರೆ. ನೀನು ಕೂಡ ನಿರಂತರವಾಗಿ ತಪಸ್ಸಿನಲ್ಲಿಯೇ ತೊಡಗಿರುವೆ. ಅಂತಹ ನಿನ್ನನ್ನು ಕೆಲವರು ಕಾಮಾಸಕ್ತನೆಂದು ಸದಾ ಉಮೆಯೊಡನೆ ತಿರುಗುತ್ತಿರುವವನೆಂದು ಹೇಳುತ್ತಾರೆ. ನಿರಂತರವಾಗಿ ಸ್ಮಶಾನದಲ್ಲಿ ವಾಸ ಮಾಡುವ ನಿನ್ನನ್ನು ಉಗ್ರ ಪುರುಷನೆಂದು ತೆಗಳುತ್ತಾರೆ. ನಾಚಿಕೆಗೆಟ್ಟು ಹೀಗೆ ಹೇಳುವ ಅವರಿಗೆ ನಿನ್ನ ಮಹಿಮೆಯೇನಾದರೂ ತಿಳಿದಿರುವುದೇ? ತತ್ತಸ್ಯತೆ ಸದಸತೋ ಪರತಃ ಪರಸ್ಯ ನಾಂಜಸ್ವರೂಪಗಮನೆ ಪ್ರಭವಂತಿ ಭೂಮ್ನಃ ಬ್ರಹ್ಮಾದಯ ಕಿಮುತ ಸಂಸ್ತವನೆ ವಯಂ ತು ತತ್ಸರ್ಗ ವಿಷಯ ಅಪಿ ಶಕ್ತಿ ಮಾತ್ರಂ. ಪ್ರಭುವೇ, ಕಾರ್ಯಕಾರಣ ರೂಪವಾದ ಜಗತ್ತಿನ ಆಚೆ ಮಾಯೆ ಇದೆ. ಆ ಮಾಯೆಗೂ ಅತೀತನಾಗಿ ನೀನಿರುವೆ. ನಿನ್ನ ಅನಂತ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಬ್ರಹ್ಮಾದಿಗಳು ಅಸಮರ್ಥರೇ ಸರಿ. ನಿನ್ನ ಸ್ವರೂಪವೇ ತಿಳಿಯದಿದ್ದರೆ ಸ್ತುತಿ ಮಾಡುವುದಾದರೂ ಹೇಗೆ ಸಾಧ್ಯ? ಹೀಗಿರುವಾಗ ಬ್ರಹ್ಮನ ಅಂಶಾಂಶ ಸಂಭೂತನಾಗಿರುವ ನಾವೇನು ಮಾಡಬಲ್ಲೆವು? ಆದರೂ ನಮ್ಮ ಶಕ್ತಿಗೆ ಅನುಸಾರವಾಗಿ ನಿನ್ನ ಗುಣಗಾನ ಮಾಡಿದ್ದೇವೆ. ಇದರಿಂದಲೇ ನೀನು ತೃಪ್ತನಾಗಿ ವರದಾನ ಮಾಡಬೇಕಾಗಿದೆ. ಏತತ್ಪರಂ ಪ್ರಪಶ್ಯಾಮೋ ನ ಪರಂ ತೇ ಮಹೇಶ್ವರ. ಏತತ್ಪರಂ ಪ್ರಪಶ್ಯಾಮೋ ನ ಪರಂ ತೇ ಮಹೇಶ್ವರ. ಮೃಡನಾಯ ಹಿ ಲೋಕಸ್ಯ ವ್ಯಕ್ತಿಸ್ಥೆ ವ್ಯಕ್ತಕರ್ಮಣಃ. ಪರಮೇಶ್ವರನೇ, ನಾವಾದರೂ ನಿನ್ನ ಲೀಲಾವಿಹಾರಿ ನಿಜ ಸ್ವರೂಪವನ್ನು ನೋಡುತ್ತಿದ್ದೇವೆ. ಪರತತ್ವದ ಆನಂದ ಘನ ಸ್ವರೂಪವನ್ನು ಕಾಣುತ್ತಿಲ್ಲ. ಅಗೋಚರ ವ್ಯಾಪಾರವುಳ್ಳ ನಿನ್ನ ವ್ಯಕ್ತ ಸ್ವರೂಪವು ಲೋಕ ಕಲ್ಯಾಣಕ್ಕಾಗಿಯೇ ನಿಯಮಿತವಾಗಿವೆ. ಶ್ರೀ ಶುಕ ಮಹರ್ಷಿಗಳು ಹೇಳುತ್ತಾರೆ, ಪರೀಕ್ಷಿತನೇ, ಸಕಲ ಪ್ರಾಣಿಗಳ ಹಿತೈಷಿಯೂ ಆದ ದೇವದೇವನಾದ ಕರುಣಾಮಯನಾದ ಮೃಡನು ದೇವತೆಗಳ ದುಃಖವನ್ನು ಕಂಡು ವ್ಯಥೆಗೊಂಡು ಪ್ರೇಯಸಿಯಾದ ಪಾರ್ವತಿಗೆ ಹೇಳಿದನು, ಪ್ರಿಯಳೇ, ಅಯ್ಯೋ ಪಾಪ, ಕ್ಷೀರ ಸಮುದ್ರದ ಕಡೆಯುವಿಕೆಯಿಂದ ಹುಟ್ಟಿದ ಮಹಾಘೋರವಾದ ಕಾಲಕೂಟ ವಿಷದಿಂದ ಪ್ರಜೆಗಳಿಗೆ ಉಂಟಾಗಿರುವ ದುಃಖವನ್ನಾದರೂ ನೋಡು. ಪ್ರಾಣಗಳನ್ನು ಉಳಿಸಿಕೊಳ್ಳಬೇಕೆಂಬ ಕಾತರದಿಂದ ನಮ್ಮ ಬಳಿಗೆ ಆಗಮಿಸಿರುವ ಇವರಿಗೆ ಅಭಯ ಪ್ರದಾನ ಮಾಡುವುದು ನಮ್ಮ ಕರ್ತವ್ಯವಾಗಿದೆ. ಸಮರ್ಥನಾದ ಪ್ರಭುವಿಗೆ ದೀನರಾದವರ ಸಂಕಟವನ್ನು ಪರಿಹರಿಸುವುದೇ ಜೀವನದ ಮುಖ್ಯ ಪ್ರಯೋಜನವಾಗಿದೆ. ಪ್ರಾಣೈ ಸ್ವೈ ಪ್ರಾಣಿನಃ ಪಾಂತಿ ಸಾಧವ ಕ್ಷಣಭಂಗುರೈಹಿ ಬದ್ಧವೈರೇಷು ಭೂತೇಷು ಮೋಹಿತೇಶ್ವಾತ್ಮ ಮಾಯೆಯ. ಭಗವಂತನ ಮಾಯೆಯಿಂದ ವಿಮೋಹಿತರಾಗಿ ಪರಸ್ಪರವಾಗಿ ದ್ವೇಷಿಸುವ ಪ್ರಾಣಿಗಳ ವಿಷಯದಲ್ಲಿ ಕೃಪಾವಿಷ್ಟರಾಗಿ
ಕ್ಷಣಕಾಲ ಮಾತ್ರವೇ ಇರುವ ಅಶಾಶ್ವತವಾದ ಪ್ರಾಣಗಳನ್ನಾದರೂ ಒತ್ತೆಯಿಟ್ಟು ದೀನರಾದವರನ್ನು ಯಾರು ರಕ್ಷಿಸುವರೋ ಅವರೇ ಸಾಧುಗಳು. ಪುಂಸ ಕೃಪಯತೋ ಭದ್ರೇ ಸರ್ವಾತ್ಮ ಪ್ರಿಯತೆ ಹರಿಹಿ ಪ್ರೀತೆ ಹರೋ ಭಗವತಿ ಪ್ರಿಯೇಹಂ ಸಚರಾಚರಃ ತಸ್ಮಾದಿದಂ ಗರಂ ಭುಂಜೆ ಪ್ರಜಾನಾಂ ಸ್ವಸ್ತಿರಸ್ತು ಮೇ. ಸರ್ವಮಂಗಳೆಯೇ, ದೀನರಾದವರನ್ನು ಕೃಪಾದೃಷ್ಟಿಯಿಂದ ಕಾಣುವ ಸಾಧುಗಳ ವಿಷಯದಲ್ಲಿ ಸರ್ವಾತ್ಮನಾದ ಶ್ರೀಹರಿಯು ಪ್ರಸನ್ನನಾಗುವನು. ಶ್ರೀಹರಿಯು ಸುಪ್ರೀತನಾದರೆ ಚರಾಚರ ಪ್ರಾಣಿಗಳಿಂದ ಕೂಡಿದ ನಾನೂ ಪ್ರಸನ್ನನಾಗುವೆನು. ಆದುದರಿಂದ ಸಕಲ ಪ್ರಾಣಿಗಳ ಹಿತಕ್ಕಾಗಿ ಹಾಲಾಹಲ ವಿಷವನ್ನು ಈಗಲೇ ನಾನು ಕುಡಿಯುತ್ತೇನೆ. ಇದರಿಂದ ನನ್ನ ಪ್ರಜೆಗಳಿಗೆ ಕಲ್ಯಾಣ ಉಂಟಾಗಲಿ, ಲೋಕಕ್ಕೆ ಕ್ಷೇಮವಾಗಲಿ. ಶ್ರೀ ಶುಕರು ಹೇಳುತ್ತಾರೆ, ವಿಶ್ವಪ್ರೇಮಿಯಾದ ಭಗವಂತನಾದ ಈಶ್ವರನು ಹೀಗೆ ಪಾರ್ವತಿಗೆ ಹೇಳಿ ಅವಳ ಸಮ್ಮತಿಯನ್ನು ಪಡೆದು ಆ ಹಾಲಾಹಲ ವಿಷವನ್ನು ಕುಡಿಯಲು ಪ್ರಾರಂಭಿಸಿದನು. ಶಿವನ ಪ್ರಭಾವವನ್ನು ಚೆನ್ನಾಗಿ ತಿಳಿದಿದ್ದ ಪಾರ್ವತಿಯು ಆತನ ವಿಷಪ್ರಾಶನಕ್ಕೆ ಸಮ್ಮತಿಸಿದಳು. ಪ್ರಾಣಿಗಳ ಹಿತೈಷಿಯಾದ ಮಹಾದೇವನು ಅವುಗಳ ಮೇಲಿನ ಕನಿಕರದಿಂದ ಸರ್ವತ್ರ ವ್ಯಾಪಿಸುತ್ತಿದ್ದ ಹಾಲಾಹಲ ವಿಷವನ್ನು ಅಂಗೈಯಲ್ಲಿ ಆಕರ್ಷಿಸಿ ಕುಡಿದು ಬಿಟ್ಟನು. ಜಲಕ್ಕೆ ಕಲ್ಮಶ ಪ್ರಾಯವಾಗಿದ್ದ ಆ ವಿಷವು ಪರಶಿವನ ಕೊರಳಿನಲ್ಲಿ ಕಪ್ಪನ್ನು ಉಂಟುಮಾಡಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿತು. ಆದರೆ ಆ ನೀಲಛಾಯೆಯು ಜಗದ್ರಕ್ಷಕನಾದ ಪರಮೇಶ್ವರನಿಗೆ ಅಲಂಕಾರವೇ ಆಯಿತು. ತಪ್ಯಂತೆ ಲೋಕತಾಪೇನ ಸಾಧವ ಪ್ರಾಯಶೋ ಜನಾಃ ಪರಮಾರಾಧನಂ ತದ್ಧಿ ಪುರುಷಸ್ಯಾಖಿಲಾತ್ಮನಃ. ಪರೀಕ್ಷಿತ, ಪ್ರಾಯಶಃ ಸಾಧು ಸತ್ಪುರುಷರು ಇತರರ ದುಃಖವನ್ನು ನೋಡಿ ತಾವೂ ಸಂಕಟ ಪಡುವುದು ಮಾತ್ರವಲ್ಲದೆ ದೀನರಾದವರ ಸಂಕಟವನ್ನು ತಪ್ಪಿಸಲು ಸತತವಾಗಿ ಪ್ರಯತ್ನಿಸುವರು. ಅಂತಹ ಸೇವಾ ಕಾರ್ಯವು ಸರ್ವಾತ್ಮನಾದ ಪರಮ ಪುರುಷನ ಆರಾಧನೆಯೇ ಆಗುತ್ತದೆ. ದೇವದೇವನಾದ ಆಶ್ರಿತ ರಕ್ಷಕನಾದ ಶಂಭುವು ಮಾಡಿದ ಆ ಅದ್ಭುತ ಕಾರ್ಯವನ್ನು ಕೇಳಿ ಪ್ರಜೆಗಳು ಪಾರ್ವತೀದೇವಿ, ಬ್ರಹ್ಮ, ವಿಷ್ಣು ಇವರೆಲ್ಲರೂ ಬಹಳವಾಗಿ ಪ್ರಶಂಸಿಸಿದರು. ಪರಮೇಶ್ವರನು ಹಾಲಾಹಲ ವಿಷವನ್ನು ಕುಡಿಯುವಾಗ ಕೈಯಿಂದ ಜಾರಿದ ಅಲ್ಪ ಸ್ವಲ್ಪ ವಿಷದ ಕಣಗಳನ್ನು ಚೇಳು, ಹಾವು, ದಂದಶೂಕ, ವೃಕ್ಷೌಷಧಿ ಲತೆಗಳು ಮತ್ತು ಇತರ ವಿಷಜಂತುಗಳು ಪಡೆದುಕೊಂಡವು ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಅಷ್ಟಮ ಸ್ಕಂದದ 7ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.